ದೇವುಡು ಅವರ ಮಹಾದರ್ಶನ ಮಹರ್ಷಿ ಯಾಜ್ಞವಲ್ಕ್ಯರ ದಿವ್ಯ ಚರಿತ್ರೆ. ಸರ್ವಜ್ಞ ಬೀಜ. ಯಾಜ್ಞವಲ್ಕ್ಯನು ಎಂದಿನಂತೆ ಸೂರ್ಯೋದಯಕ್ಕೆ ಮುಂಚಿನ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ತನ್ನ ಸ್ನಾನ ಸಂಧ್ಯೆಗಳನ್ನು ಅಗ್ನಿಕಾರ್ಯವನ್ನು ಮುಗಿಸಿಕೊಂಡು ಜಪದಲ್ಲಿ ಕುಳಿತಿದ್ದಾನೆ. ಅವನು ಜಪದಲ್ಲಿ ಉಪಾಸ್ಯ ದೇವತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಿಲ್ಲ. ಆದರೂ ಅವನಿಗೆ ಜಪವು ನಡೆಯುವಷ್ಟು ಹೊತ್ತು ಯಾರೋ ಜೊತೆಯಲ್ಲಿ ಇದ್ದಂತೆಯೇ ತೋರುತ್ತದೆ. ಅವನ ಸೊಗಸು ಎಂದರೆ ಹಾಗೆ. ಜೊತೆಯಲ್ಲಿರುವವರು ಯಾರು ಎಂಬುದನ್ನು ನೋಡುವುದಿಲ್ಲ. ಮಾಧ್ಯಾಹ್ನಿಕದ ಹೊತ್ತಿನವರೆಗೂ ಜಪದಲ್ಲಿದ್ದು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಸ್ನಾನ ಮಾಡಿ ಆಗಿನ ಕರ್ಮಗಳನ್ನೆಲ್ಲ ತೀರಿಸಿದನು. ಅಂದು ಏನೋ ವಿಶೇಷ ಕಾರಣವೆಂದು ಅವನನ್ನು ಋಗ್ವೇದೋಪಾಧ್ಯಾಯ ಗೌತಮರು ಊಟಕ್ಕೆ ಬರ ಹೇಳಿದ್ದಾರೆ. ಅಲ್ಲಿ ವೈಶ್ವದೇವವು ನಡೆಯಿತು. ಅನಂತರ ಬಂದು ಎಂದಿನಂತೆ ಅವನು ತನ್ನ ಗುಡಿಸಿಲಿನಲ್ಲಿ ಜಪದಲ್ಲಿ ಮಗ್ನನಾದನು. ದಾರಿಯಲ್ಲಿ ಬರುವಾಗ ಏನೋ ಎಂತೋ ಸರ್ವಜ್ಞನಾಗುವ ವಿಚಾರ ಮನಸ್ಸಿಗೆ ಬಂತು. ಆಗಲಿ, ಆದಿತ್ಯನ ಪ್ರಸಾದ ಸಿಕ್ಕಲಿ, ಆಮೇಲೆ ಆ ವಿಚಾರ ಎಂದುಕೊಂಡು ಗುಡಿಸಿಲಿನಲ್ಲಿ ಕುಳಿತನು. ಜಪವೇಕೋ ಬಹುಕಾಲ ನಡೆಯಲಿಲ್ಲ. ಆಹಾರದಲ್ಲಿ ದೋಷವೇನಾದರೂ ಇದೆಯೋ ಎಂದು ತಾನು ಊಟ ಮಾಡಿದುದನ್ನೆಲ್ಲ ಸಿಂಹಾವಲೋಕನವಾಗಿ ದೃಷ್ಟಿಸಿ ನೋಡಿದನು. ಇಲ್ಲ, ಅದರಲ್ಲಿ ಏನೂ ದೋಷವಿಲ್ಲ. ದೇಹದಲ್ಲಿ ಏನಾದರೂ ದೋಷವು ಸಂಭವಿಸಿದೆಯೋ ಎಂದು ನೋಡಿಕೊಂಡನು. ದೇಹವು ಎಂದಿನಂತೆ ಲಘುವಾಗಿತ್ತು. ಪ್ರಕೃತಿಯು ಸ್ವಸ್ಥವಾಗಿತ್ತು. ಹೀಗೇನಾದರೂ ಜಪವು ಭಂಗವಾದರೆ ವೀಣೆಯನ್ನು ತೆಗೆದುಕೊಂಡು ಕುಳಿತುಕೊಳ್ಳುವುದು ಅವನ ವಾಡಿಕೆ. ಇಂದು ವೀಣೆಯನ್ನು ತೆಗೆದುಕೊಂಡರೆ ಅಲ್ಲಿಯೂ ಮನಸ್ಸು ರಮಿಸಲಿಲ್ಲ. ಹಾಗೂ ಅಷ್ಟು ಹೊತ್ತು ಬಾರಿಸಿದನು. ಅದು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಎಂಬಂತಾಯಿತು. ಅದನ್ನು ಬಿಟ್ಟನು. ಮನಸ್ಸಿಗೆ ಏನೋ ಜಾಡ್ಯ. ಅಲ್ಲಿ ಮನೆಯಲ್ಲಿ ತಾಯಿ ತಂದೆಗಳಿಗೆ ಏನಾದರೂ ಅನಾರೋಗ್ಯಾದಿಗಳು ಸಂಭವಿಸಿ ಅದರಿಂದ ಮನಸ್ಸು ಹೀಗಾಗಿರಬಹುದೋ ಎಂದು ಯೋಚಿಸಿದನು. ಏನಿದ್ದರೂ ಆಶ್ರಮವು ಮಿಥಿಲೆಗೆ ಒಂದು ಅರ್ಧ ದಿನದ ಹಾದಿ. ಹಾಗೇನಾದರೂ ಆಗಿದ್ದರೆ ಸುದ್ದಿಯೂ ಬರಬೇಕು. ಏನೂ ಬಂದಿಲ್ಲ. ಅಗ್ನಿದೇವನನ್ನೋ ಪ್ರಾಣದೇವನನ್ನೋ ಸಾಕ್ಷಾತ್ಕರಿಸಿಕೊಂಡು ವಿಚಾರವನ್ನು ಕೇಳೋಣ ಎನಿಸಿತು. ಆ ಯೋಚನೆಯು ಬರುತ್ತಲೇ ನಕ್ಕು, ದೇವತೆಗಳು ಎಂದರೇನು ಕರು ಕಟ್ಟುವ ಗೂಟವೇ? ಮಾತೆತ್ತಿದರೆ ಅವರನ್ನು ಕೇಳುವುದಾದರೆ ನಾವು ಪ್ರತ್ಯೇಕವೆಂದುಕೊಳ್ಳುವುದೇಕೆ? ಅವರಿಗೆ ಒಪ್ಪಿಸಿಕೊಂಡುದು ಆಗಿದೆ. ಸರ್ವಗತರಾದ ಅವರು ತಮ್ಮ ವಸ್ತುಗಳನ್ನು ಕಾಪಾಡಿಕೊಳ್ಳುವುದನ್ನು ಚೆನ್ನಾಗಿ ಬಲ್ಲರು. ಆದ್ದರಿಂದ ನಾನು ಕೇಳುವುದಿಲ್ಲ ಎಂದು ನಿಶ್ಚಯಿಸಿಕೊಂಡನು. ಆಚಾರ್ಯರ ಬಳಿಗೆ ಹೋಗಿ ಕುಳಿತು ಈ ಮನೋಜಾಡ್ಯವನ್ನು ಪರಿಹರಿಸಿಕೊಳ್ಳೋಣವೆಂದರೆ ಅವರಿನ್ನೂ ಮರಳಿ ಬಂದಿಲ್ಲ. ಇನ್ನು ಏಕಗತಿ ಎಂದರೆ ಆಚಾರ್ಯಾಣಿ. ಅವರಿಗೆ ಏನು ಸಮಯವೋ ಏನೋ, ಏನಾದರೂ ಆಗಲಿ ಅಲ್ಲಿಗೆ ಹೋಗುವುದು. ಅವರಿಗೆ ಸಮಯವಿದ್ದರೆ ಒಂದು ಗಳಿಗೆ ಅಲ್ಲಿದ್ದು ಮನೋಜಾಡ್ಯವನ್ನು ಅವರ ವಾಕ್ಯ ಗಂಗೆಯಿಂದ ತೊಳೆದುಕೊಳ್ಳುವುದು ಎಂದು ಹೊರಟನು. ಆಚಾರ್ಯಾಣಿಯಲ್ಲಿ ಯಾಜ್ಞವಲ್ಕ್ಯನಿಗೆ ಬಹಳ ಗೌರವ. ಅವರು ಸ್ತ್ರೀ ಸೃಷ್ಟಿಯ ಪರಾಕಾಷ್ಠತೆ ಎಂದು ಅವನ ಭಾವ. ಅವರು ರೂಪಿನಲ್ಲಿ ಅಂತಹ ವಿಶಿಷ್ಟತೆಯನ್ನುಳ್ಳವರಲ್ಲ. ಹಾಗೆಂದು ಗೌರವರ್ಣದ ಅವರ ಮುಖದಲ್ಲಿಯಾಗಲಿ ಅಂಗಾಂಗಗಳಲ್ಲಿಯಾಗಲಿ ಯಾವುದೂ ಲೋಪ ಎಂಬಂತಿಲ್ಲ. ಕಣ್ಣು, ಮೂಗು ಮೊದಲಾದವುಗಳು ಎಲ್ಲವೂ ನೇರವಾಗಿವೆ. ಆದರೆ ಅವನಿಗೆ ಗೋಚರವಾಗುತ್ತಿದ್ದುದು ಅವರ ರೂಪ ಸಂಪತ್ತಲ್ಲ, ಗುಣಸಂಪತ್ತು. ಅವರು ಆಚಾರ್ಯನಿಗೆ ಧರ್ಮಪತ್ನಿ ಮಾತ್ರವಲ್ಲ, ಮೋಕ್ಷಪತ್ನಿಯೂ ಹೌದು. ಧರ್ಮಪತ್ನಿಯಾಗಿ ಅತಿಥಿ ಪೂಜನ, ದೇವಯಜನ ಮೊದಲಾದವುಗಳಲ್ಲಿ ಸಹಚಾರಿಣಿಯಾಗಿದ್ದಂತೆ ಅವರು ಆತನ ವಿರಾಮ ಕಾಲದಲ್ಲಿ ಕುಳಿತು ಆತನಿಗೆ ಸಮಸಮವಾಗಿ ವಿಚಾರ ಮಾಡುವರು. ಬೇಕೆಂದಾಗ ಆತನ ಜೊತೆಯಲ್ಲಿ ಬೇಕಾದಷ್ಟು ಹೊತ್ತು ಸಮಾಧಿಯಲ್ಲಿಯೂ ಕುಳಿತಿರುವರು. ಯಾಜ್ಞವಲ್ಕ್ಯನ ದೃಷ್ಟಿಯಲ್ಲಿ ಆಶ್ರಮದ ನಿರ್ವಾಹವು ಆತನಿಗಿಂತ ಅವಳನ್ನೇ ಹೆಚ್ಚು ಅವಲಂಬಿಸಿತ್ತು. ತನಗೆ ಮುಂದೆ ಪತ್ನಿಯಾಗುವ ಕಾತ್ಯಾಯಿನಿಯು ಇವರಂತಾದರೆ ಎಂದು ಒಂದು ಹಂಬಲ. ಜೊತೆಯಲ್ಲಿಯೇ ಸಮಾಧಾನ, ಪಾಲಿಗೆ ಬಂದುದು ಪಂಚಾಮೃತ ಎಂದು ಒಟ್ಟಿನಲ್ಲಿ ಎತ್ತೆತ್ತ ಹೇಗೆ ತಿರುಗಿದರೂ ಆಶ್ರಮದಲ್ಲಿ ಅವರ ಕೈವಾಡುವು ಕಾಣುವುದು. ಅವರ ಬಳಿಗೆ ಹೋಗಿ ಕುಳಿತರೆ ಗಂಗಾಸಾಗರದ ಮಗ್ಗುಲಲ್ಲಿ ಹೋಗಿ ಕುಳಿತಂತೆ ಏನೋ ಒಂದು ಪವಿತ್ರ ಸಮಾಧಾನ. ಆಲಾಪಿನಿಗೂ ಅಷ್ಟೆ. ಯಾಜ್ಞವಲ್ಕ್ಯನಲ್ಲಿ ಒಂದು ವಿಚಿತ್ರವಾದ ವಾತ್ಸಲ್ಯ. ಮಾತೃವಾತ್ಸಲ್ಯದಂತೆ ದೃಢವಾಗಿದ್ದರೂ
ಮಗನೆಂಬ ಹಂಬಲದಿಂದ ನೋಡಿಯೇ ತೀರಬೇಕು ಎಂಬ ಚಪಲವಿಲ್ಲ. ಒಂದೊಂದು ವೇಳೆ ಆತನನ್ನು ಒಂದು ವಾರದವರೆಗೂ ನೋಡದಿರುವುದುಂಟು. ಆಗ ಆಕೆಗೆ ಅವನ ನೆನಪೇ ಆಗುವುದಿಲ್ಲ. ಅವರು ತಾವಾಗಿ ಹೋಗಿ ಅವನನ್ನು ನೋಡುವುದು ಎಂಬುದು ಇಲ್ಲವೇ ಇಲ್ಲ. ಅವನಾಗಿ ಬಂದರೆ ತನಗೆ ಎಷ್ಟೇ ಕೆಲಸವಿರಲಿ ಬಿಟ್ಟು ಮಾತನಾಡಲು ಕುಳಿತುಕೊಳ್ಳುವರು. ಅವರ ಹರಟೆಯು ಕರ್ಮಬ್ರಹ್ಮ ವಿಚಾರಗಳನ್ನು ಬಿಟ್ಟು ಇನ್ನೆತ್ತಲೂ ತಿರುಗದು. ಇಬ್ಬರಿಗೂ ಪರರ ಮೇಲೆ ಇರುವ ಹಂಬಲವು ಇಹದ ಮೇಲೆ ಅಷ್ಟಾಗಿಲ್ಲ. ಯಾಜ್ಞವಲ್ಕ್ಯನೋ ಬರುವ ವೇಳೆಗೆ ಆಲಾಪಿನಿಯು ಬಟ್ಟೆಗಳನ್ನು ಒಣಹಾಕಿ ಆಗ ಆದ ನಾತಿ ಬಹುಲಾಯಾಸದಿಂದ ಕೊಂಚ ಶ್ರಾಂತಳಾಗಿ ಒಂದು ವಿರಾಮಾಸನದಲ್ಲಿ ಹೊರಗಿದ್ದರು. ಮನಸ್ಸು ತತ್ಕಾಲೀನ ವಿಷಯದ ಕಡೆಗೆ ತಿರುಗಿ, ನೋಡಿದೆಯಾ, ಈ ದೇಹ ಇಷ್ಟು ದೃಢವಾಗಿದ್ದರೂ ಕೊಂಚ ಬಳಲಿಕೆಯನ್ನೂ ಸಹಿಸದು. ಈ ಕ್ಷರಪುರುಷನ ಸ್ವರೂಪವೇ ಇದೇನೋ. ಬೇಕೆಂದಾಗ ಹಠ ತೊಟ್ಟು ಆದ ಆಯಾಸವನ್ನೆಲ್ಲ ಸಹಿಸಿಕೊಂಡು ಕಾರ್ಯಪರರಾದರೂ ಇದಕ್ಕೆ ಆಯಾಸವೇನೋ ತಪ್ಪುವುದಿಲ್ಲ. ಇದೇ ಏನೋ ಮೃತ್ಯು ಆಯಿತು. ಇದನ್ನು ದಾಟುವುದು ಹೇಗೆ? ಕ್ಷರವು ಎಂದಿದ್ದರೂ ಮೃತ್ಯುವಿನ ಪಾಲೆ. ಬಹುಶಃ ಸರ್ವಜ್ಞತ್ವವನ್ನಾದರೂ ಸಾಧಿಸಬಹುದು. ಮರಣರಾಹಿತ್ಯವನ್ನು ಸಂಪಾದಿಸುವುದಕ್ಕೆ ಆಗುವುದಿಲ್ಲವೇನೋ. ಈ ದೇಹವು ಹುಟ್ಟುವಾಗಲೇ ಮೃತ್ಯುವಿಗೆ ತುರ್ತಾಗಿಯೇ ಹುಟ್ಟಿರುವಾಗ ಅಮರತ್ವವೆಂಬುದು ಹೇಗೆ ಸಾಧ್ಯ? ಯುಗಾಂತರಗಳವರೆಗೂ ಇದ್ದರೂ ಚಿರಂಜೀವಿಯಾದರೂ ಕೊನೆಗೆ ನಾಮರೂಪಗಳನ್ನು ಬಿಡಲೇಬೇಕು ಎಂದು ಮುಂತಾಗಿ ಚಿಂತಿಸುತ್ತಿದ್ದರು. ಯಾಜ್ಞವಲ್ಕ್ಯನು ಬಂದು ಪ್ರಣಾಮ ಮಾಡಿ ಬಾಗಿಲಲ್ಲಿ ನಿಂತುಕೊಂಡನು. ಆಲಾಪಿನಿಯು ಅವನನ್ನು ಕಂಡು ಉಕ್ಕೇರಿದ ಹರ್ಷದಿಂದ, ಬರಬೇಕು, ಮಹರ್ಷಿಗಳಾಗುವವರು ದಯಮಾಡಿಸಬೇಕು ಎಂದು ಕೃಷ್ಣಾಜಿನವನ್ನು ತೋರಿಸಿ ತಾನು ಎದ್ದು ಕುಳಿತಳು. ಯಾಜ್ಞವಲ್ಕ್ಯನು ಆ ಸ್ತುತಿಯನ್ನು ಗ್ರಹಿಸುತ್ತಾ, ಈ ಆಶೀರ್ವಾದಗಳಿಂದ ನಾನು ಮಹರ್ಷಿಯಾಗದೇ ಇದ್ದರೆ ಅದಕ್ಕೆ ಕಾರಣ ನನ್ನ ದೋಷವೆಂದೇ ಭಾವಿಸಬೇಕು ಎಂದು ವಿನಯ ಪ್ರಸನ್ನವಾಗಿ ಹೇಳುತ್ತಾ ಬಂದು ಆಸನದಲ್ಲಿ ಕುಳಿತನು. ಯಾಜ್ಞವಲ್ಕ್ಯ ಮುಂದಿನ ತಲೆಮಾರಿನಲ್ಲಿ ಕಾಶಿ, ಮದ್ರ, ಕುರುಪಾಂಚಾಲ ಮಿಥಿಲೆಗಳಲ್ಲೆಲ್ಲ ಕರ್ಮ ಬ್ರಹ್ಮ ವಿದ್ವಾಂಸನೆಂದರೆ ನೀನೊಬ್ಬನೇ ಆಗುವೆ. ಅಂತಹ ಶುಭ ದಿನವನ್ನು ನೋಡಬೇಕೆಂದು ನನಗೆ ಎಷ್ಟೋ ಆಸೆ. ಆದರೆ ಅದರ ಜೊತೆಗೆ ಎಂದರೆ ಪರ ಅಪರ ವಿದ್ಯೆಗಳ ಜೊತೆಗೆ ಲೌಕಿಕ ವಿದ್ಯೆಗಳನ್ನು ಸೇರಿಸಿಕೊಂಡು ನೀನೇಕೆ ಸರ್ವಜ್ಞನಾಗಬಾರದು ಎಂದು ಒಂದು ಪ್ರಶ್ನೆ. ಯಾಜ್ಞವಲ್ಕ್ಯನಿಗೆ ಆಶ್ಚರ್ಯವಾಯಿತು. ತಾಯಿ, ನೀವೇನು ಪರಚಿತ್ತ ದರ್ಶಕರೇನು? ಇಂದಿನ ಮಧ್ಯಾಹ್ನ ಗೌತಮರ ಮನೆಯಿಂದ ನನ್ನ ಗುಡಿಸಲಿಗೆ ಹೋಗುವಾಗ ಈ ಸರ್ವಜ್ಞ ಬೀಜದ ವಿಚಾರ ಬಂದಿತ್ತು ನಿಜ. ಆದರೆ ನಾನು ಅದನ್ನು ಹಿಡಿದು ವಿಚಾರ ಮಾಡಲಿಲ್ಲ. ಈಗ ತಾವೂ ಅದೇ ವಿಚಾರ ಹೇಳುತ್ತಿರುವಿರಲ್ಲ ಎಂದನು. ಆಚಾರ್ಯಾಣಿಯು ಹೇಳಿದಳು, ನೋಡು ಯಾಜ್ಞವಲ್ಕ್ಯ, ನೀನು ಬರುವುದಕ್ಕೆ ಮುಂಚೆ ಆಯಾಸಗೊಳ್ಳುವ ದೇಹವು ಚಿರಂಜೀವಿಯಾಗುವುದು ಅಥವಾ ದೇಹದ ಯೋಚನೆಯೇ ಇಲ್ಲದೆ ಸರ್ವಜ್ಞನಾಗುವುದು ಎಂಬ ಎರಡು ಯೋಚನೆಗಳೂ ಬಂದವು. ನಶ್ವರವಾದ ದೇಹವನ್ನು ಅಮರ ಮಾಡುವುದಕ್ಕಿಂತ ಸರ್ವಜ್ಞತ್ವವನ್ನು ಸಾಧಿಸುವುದೇ ಸುಲಭವೇನೋ ಎಂದು ಯೋಚಿಸುತ್ತಿದ್ದೆ. ನಿನಗೆ ಸಮ್ಮತವಾದರೆ ಅದನ್ನೇ ಕುರಿತು ಮಾತನಾಡೋಣ. ಏನು ನಿನ್ನ ಅಭಿಪ್ರಾಯ? ಯಾಜ್ಞವಲ್ಕ್ಯನು ಒಪ್ಪಿದನು. ನಾನು ಮಾತನಾಡಿದರೆ ಆ ಶಾಸ್ತ್ರವು ಹೀಗೆ ಹೇಳುತ್ತದೆ, ಈ ಶಾಸ್ತ್ರವು ಹೀಗೆ ಹೇಳುತ್ತದೆ ಎಂದು ಶಾಸ್ತ್ರದ ಮಾತುಗಳನ್ನು ಹೇಳುತ್ತಾ ಅದರ ಮರೆಯಲ್ಲಿ ನನ್ನ ಅಭಿಪ್ರಾಯವನ್ನು ಮಂಡಿಸಬೇಕು. ತಾವಾದರೆ ಶಾಸ್ತ್ರವಾಕ್ಕುಗಳೆಂಬ ಸೂತ್ರಗಳಿಗೆ ಭಾಷ್ಯ ಬರೆದಂತೆ ಪ್ರವಚನ ಪಟುಗಳಂತೆ ಚಿತ್ರ ವಿಚಿತ್ರವಾಗಿ ವಿಷಯವನ್ನು ಹೇಳಬಲ್ಲಿರಿ. ತಮ್ಮ ವಾಕ್ಯ ಸುಧೆಯನ್ನು ಶ್ರವಣ ಮಾಡಿದರೆ ನನಗೆ ಆಗುವ ಆನಂದ ಅಷ್ಟಿಷ್ಟಲ್ಲ. ಈ ಸ್ತುತಿಯಿಂದ ಆಚಾರ್ಯಾಣಿ ತೃಪ್ತಳಾದಳು. ಹೇಳಿದಳು, ಕೇಳು ಯಾಜ್ಞವಲ್ಕ್ಯ, ನಿಧಿಯನ್ನು ಕಾಯ್ದುಕೊಂಡಿರುವ ಘಟಸರ್ಪಕ್ಕೆ ಚಿನ್ನದ ಬಣ್ಣ ಬರುವುದಂತೆ ಹಾಗೆಯೇ ಶಾಸ್ತ್ರಿ ನಿಧಿಪನಾದವನಿಗೆ ವಾಕ್ಸೌಂದರ್ಯ ಲಭಿಸಿದರೆ ಆಶ್ಚರ್ಯವೇನು? ಮೊದಲು ಶಾಸ್ತ್ರಗಳನ್ನು ಕರಗತ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಕೇಳಿ ಅನಂತರ ಸರ್ವಜ್ಞತ್ವವನ್ನು ಕುರಿತು ಹೇಳೋಣ. ಕೇಳು, ಶಾಸ್ತ್ರವೊಂದೊಂದಕ್ಕೂ ಸೂತ್ರ, ಅಭ್ಯಾಸ ಎಂಬ ಎರಡು ಕ್ರಮಗಳಿವೆ. ಸಂಗೀತವನ್ನು ತೆಗೆದುಕೋ, ನೀನು ಅದರಲ್ಲಿ ಪಂಡಿತನೆಂದು ಅದನ್ನು ತೆಗೆದುಕೊಳ್ಳೋಣ. ಎಲ್ಲ ರಾಗಗಳೂ ಸಪ್ತಸ್ವರಗಳಲ್ಲಿಯೇ ಅಡಕವಾಗುವು. ಹಾಗೆಂದು
ಎಲ್ಲ ರಾಗಗಳಿಗೂ ಸಪ್ತಸ್ವರಗಳನ್ನೇ ಬಾರಿಸುತ್ತಿದ್ದರೆ ಆದೀತೆ ಸ್ವರಗಳ ಮೃದು ತೀವ್ರತೆಗಳನ್ನು ಅರಿಯಬೇಕು. ಜೊತೆಗೆ ಯಾವುದು ಅಂಶ ಯಾವುದು ಗ್ರಹ ತಿಳಿದಿರಬೇಕು. ರಾಗ ಪ್ರಸ್ತಾಪದಲ್ಲಿ ವಾದಿ ವಿವಾದಿ ಮೊದಲಾದವನ್ನು ಅರಿತಿರಬೇಕು. ಜೊತೆಗೆ ವರ್ಜ್ಯಾವರ್ಜ್ಯಗಳು ಗೊತ್ತಿರಬೇಕು. ಆಯಾ ರಾಗಗಳಲ್ಲಿ ಅವರೋಹಣ ತಾನವು ಮುಖ್ಯವೇ ಆರೋಹಣ ತಾನವು ಮುಖ್ಯವೇ ಎಂಬುದನ್ನು ಅನುಭವಿಸಿರಬೇಕು ಅಲ್ಲವೇ? ಹೌದು ಎಂದರೇನು? ಸಂಗೀತವು ಬರಿಯ ಶಾಸ್ತ್ರದ ಬದನೆಕಾಯಿಯಲ್ಲ. ಅದರಲ್ಲಿ ಮಾಂತ್ರಿಕನು ಮಾವಿನ ಓಟೆಯಿಂದ ಗಿಡವನ್ನು ಮಾಡುವಂತೆ ಅಭ್ಯಾಸ ಬಲದಿಂದ ಜೀವಕಳೆಯನ್ನು ತುಂಬಬೇಕು. ಆಗ ಅದರ ಆನಂದ. ಹಾಗೆಯೇ ಶಾಸ್ತ್ರದಲ್ಲಿಯೂ ಒಂದೊಂದು ನಿಷ್ಠೆ ಇದೆ. ಅದನ್ನು ಅವಲಂಬಿಸಿ ಮುಂದುವರಿಯಬೇಕು. ಆಗೇನಾಗುವುದು ಬಲ್ಲೆಯಾ? ಶಾಸ್ತ್ರವೆಂಬ ಅಟ್ಟದ ಮೇಲಿರುವ ವಿಷಯವು ಕರಗತವಾಗಿ ಆನಂದಪ್ರದವಾಗುವುದು. ಅದಕ್ಕೇನು ಮಾಡಬೇಕು ಎನ್ನುವಿಯೋ ಅದನ್ನು ಕೇಳು. ಶಿಷ್ಯ ಆಚಾರ್ಯರ ವಿಷಯ ಮೊದಲು ಹೇಳಿ ಅನಂತರ ಮಿಕ್ಕುದನ್ನು ಹೇಳೋಣ. ಶಿಷ್ಯನು ಆಚಾರ್ಯನಿಂದ ಅನುಷ್ಠಾನವನ್ನು ಕಲಿಯುವನು. ಆಚಾರ್ಯನು ತಾನು ಕೈಗೊಂಡ ಅನುಷ್ಠಾನವನ್ನು ಶಿಷ್ಯನಿಗೆ ಉಪದೇಶಿಸುವನು. ಶಿಷ್ಯನು ಅನುಷ್ಠಾನ ಮಾಡುವನು. ಇದು ಅನುಷ್ಠಾನ ತಾದಾತ್ಮ್ಯ. ಅನುಷ್ಠಾನದಿಂದ ಅನುಭವವು ಬರುವುದು. ಆ ಅನುಭವವು ಆಚಾರ್ಯನು ಪಡೆದದ್ದೇ ಆಗಿರಬೇಕು. ಶಿಷ್ಯನು ಆಚಾರ್ಯನು ಪಡೆದ ಅನುಭವವನ್ನೇ ಪಡೆಯಬೇಕು. ಆಚಾರ್ಯನು ಸ ಎಂದರೆ ಶಿಷ್ಯನು ಸ ನುಡಿಯಬೇಕೇ ಹೊರತು ರಿ ಆಗಬಾರದು ಅಥವಾ ನೀ ಆಗಬಾರದು. ಸ ಎಂದರೆ ಸ ಆಗಿರಬೇಕು. ಅದು ಅನುಭವ ತಾದಾತ್ಮ್ಯ. ಅನಂತರ ಅನುಭವವು ಸುಖವಾಗಿದೆಯೇ ಕಷ್ಟವಾಗಿದೆಯೇ ಎಂಬುದು ಮೂರನೆಯ ಘಟ್ಟ. ಆ ಅನುಭವವು ಮೊದಲು ಸಂಗೀತ ಕಲಿಯುವವರ ಹಾಡಿನಂತೆ ಶ್ರುತಿ ಕಠಿಣವೂ ಆಗಿರಬಹುದು. ಅದನ್ನು ಒಗ್ಗಿಸಿಕೊಂಡು ಕಂಠವನ್ನು ಇಂಪು ಮಾಡಿಕೊಂಡು ಶ್ರುತಿಪ್ರಿಯವೂ ಆನಂದಕರವೂ ಆಗುವಂತೆ ಮಾಡಿಕೊಂಡಂತೆ ಅನುಷ್ಠಾನದಿಂದ ಪಡೆದ ಅನುಭವವು ಆನಂದವೇ ಆಗಿರುವಂತೆ ಮಾಡಿಕೊಳ್ಳಬೇಕು. ಒಟ್ಟಿನಲ್ಲಿ ಆಚಾರ್ಯನು ಅನುಭವಿಸಿದ ಆನಂದವು ಶಿಷ್ಯನಿಗೂ ಲಭಿಸುವುದಾಗಬೇಕು. ಅದು ಆನಂದ ತಾದಾತ್ಮ್ಯ. ಕೊನೆಯ ಘಟ್ಟವು ವಿಚಿತ್ರವಾದುದು. ಒಬ್ಬನು ಸಂಗೀತವನ್ನು ಹಾಡಿ ಆನಂದಪಟ್ಟರೆ ಇನ್ನೊಬ್ಬನು ಕೇಳಿ ಅದೇ ಆನಂದವನ್ನು ಅನುಭವಿಸುವನು. ಈ ಇಬ್ಬರ ಆನಂದವೂ ಬೇರೆ ಬೇರೆಯೋ ಒಂದೇನೋ? ಅಲ್ಲಿ ಆನಂದ ಸ್ವರೂಪವನ್ನು ಹುಡುಕಿ ನೋಡಬೇಕು. ಹಾಡಿ ಆನಂದಪಟ್ಟವನೊಬ್ಬ, ಕೇಳಿ ಆನಂದಪಟ್ಟವನು ಇನ್ನೊಬ್ಬ. ಇಬ್ಬರಲ್ಲಿ ಆನಂದವೂ ಒಂದೇಯೇ ಬೇರೆ ಬೇರೆಯೇ? ಇದು ಪ್ರಶ್ನೆ. ಇದಕ್ಕೆ ಉತ್ತರವೇನು ಬಲ್ಲೆಯಾ? ಆನಂದದ ಪ್ರಮಾಣದಲ್ಲಿ ತಾರತಮ್ಯವಿರಬಹುದು, ಆದರೆ ಆನಂದದ ಸ್ವರೂಪದಲ್ಲಿ ಭೇದಗಳಿಲ್ಲ. ಹಾಗಿದ್ದರೆ ಆನಂದದಲ್ಲಿಯೂ ಜಾತಿಗಳು ಏರ್ಪಡಬೇಕಾಗಿತ್ತು. ಹಾಗಿಲ್ಲದೆ ಆನಂದವು ಎಲ್ಲೆಲ್ಲಿದ್ದರೂ ಒಂದೇ ಆದುದರಿಂದ ಬಲ್ಲವರು ಅದನ್ನು ಅಖಂಡ ಏಕರಸ ಎಂದರು. ಇದು ಶಾಸ್ತ್ರದ ಕೊನೆಯಾಗಬೇಕು. ಈ ಘಟ್ಟವನ್ನು ಸೇರುವುದಕ್ಕೆ ಅಖಂಡೈಕ ರಸತಾದಾತ್ಮ್ಯವೆಂದು ಹೆಸರು. ಹೀಗೆ 4 ಮೆಟ್ಟಲುಗಳಲ್ಲಿ ಶಾಸ್ತ್ರವನ್ನು ಸಾಧಿಸಬೇಕು. ಜೊತೆಗೆ ನಿನಗೆ ಗೊತ್ತಿರುವುದು ಇನ್ನೊಂದು ಮಾತು. ಯಾಜ್ಞವಲ್ಕ್ಯನು ಅವರ ಮಾತು ಕೇಳುತ್ತಾ ತಲ್ಲೀನನಾಗಿ ಪರವಶನಾಗಿದ್ದನು. ನಿನಗೆ ಗೊತ್ತಿರುವುದು ಇನ್ನೊಂದು ಮಾತು ಎಂಬುದರಿಂದ ಜಾಗೃತನಾದವನಂತೆ ಮತ್ತೆ ಬಹಿರ್ಮುಖಕ್ಕೆ ಬಂದನು. ಆಲಾಪಿನಿಯೂ ಕಣ್ಣು ಮುಚ್ಚಿ ಕುಳಿತಿದ್ದವನು ಕಣ್ಣು ತೆರೆದು ತನ್ನ ಕಡೆ ನೋಡುತ್ತಾ ಕಣ್ಣಿನ ದೃಷ್ಟಿಯಿಂದಲೇ ಅದೇನು ಅಪ್ಪಣೆಯಾಗಬೇಕು ಎಂದು ಪ್ರಾರ್ಥನೆ ಮಾಡುವ ವೈಖರಿಯನ್ನು ನೋಡುತ್ತಾ ಒಂದು ಗಳಿಗೆ ಇದ್ದಳು. ಅನಂತರ ಮತ್ತೆ ಆರಂಭಿಸಿದಳು. ನೋಡು ಯಾಜ್ಞವಲ್ಕ್ಯ, ಏನಿದ್ದರೂ ಆಚಾರ್ಯನು ಶಿಷ್ಯನಿಗೆ ದಿಶಾ ಮಾತ್ರ ಪ್ರದರ್ಶಕನು. ಕಿಶೋರ ನ್ಯಾಯದಿಂದ ಶಿಷ್ಯನನ್ನು ಅನುಗ್ರಹಿಸಿ ಶಾಸ್ತ್ರ ಬೀಜವನ್ನು ಕರುಣಿಸುವವನು. ಅದು ಪಾದ ಮಾತ್ರ. ಇನ್ನೊಂದು ಪಾದವನ್ನು ತನ್ನ ಸಹಪಾಠಿಗಳೊಡನೆ ಚರ್ಚೆ ಮಾಡಿ ತಿಳಿದುಕೊಳ್ಳಬೇಕು. ಉಳಿದ ಅರ್ಧವನ್ನು ತನ್ನ ಸ್ವಂತ ಪ್ರಯತ್ನದಿಂದ, ಚಿಂತನದಿಂದ, ತಪಸ್ಸಿನಿಂದ ಸಾಧಿಸಬೇಕು. ಇಲ್ಲಿ ಲೌಕಿಕ ವಿದ್ಯೆಗೂ ವೈದಿಕ ವಿದ್ಯೆಗೂ ಇರುವ ವ್ಯತ್ಯಾಸವೆಲ್ಲ. ವೈದಿಕ ವಿದ್ಯೆಯಲ್ಲಿ ಬೀಜವೂ ಬೇಕೇ ಬೇಕು. ಲೌಕಿಕ ವಿದ್ಯೆಯಲ್ಲಿ ಬೀಜವೂ ಬೇಕಿಲ್ಲದಿದ್ದರೂ
ಪ್ರಯತ್ನ, ಅಭ್ಯಾಸ, ಚಿಂತನ, ತಪಸ್ಸುಗಳು ಬೇಕು. ಪ್ರಯತ್ನ, ಅಭ್ಯಾಸ, ಚಿಂತನೆ, ತಪಸ್ಸುಗಳನ್ನು ಬಲ್ಲ ನೀನು ವೈದಿಕ ವಿದ್ಯೆಯಲ್ಲಂತೂ ಅಗ್ನಿದೇವ ಪ್ರಾಣದೇವರ ಕೃಪೆಯಿಂದ ವಿಚಕ್ಷಣನಾಗಿರುವೆ. ಈ ವೈಚಕ್ಷಣ್ಯವನ್ನು ಲೌಕಿಕ ವಿದ್ಯೆಗಳಲ್ಲೂ ಪಡೆದುಕೊಂಡರೆ ನೀನು ಸರ್ವಜ್ಞನೇ ಆಗುವೆ. ಅದರಲ್ಲಿ ಏನು ವಿಶೇಷ? ಯಾಜ್ಞವಲ್ಕ್ಯನಿಗೆ ಅವರ ಮಾತಿನಲ್ಲಿ ಪೂರ್ಣವಾದ ನಂಬಿಕೆ. ಸರ್ವಜ್ಞತ್ವವು ಅಷ್ಟು ಸುಲಭವೇ? ಹಾಗಾದರೆ ಏಕೆ ಎಲ್ಲರೂ ಸರ್ವಜ್ಞರಾಗುವುದಿಲ್ಲ ಎಂದು ಬಾಯಿ ಬಿಟ್ಟು ಕೇಳಿದನು. ಆಕಾಶಕ್ಕೆ ಏಣಿ ಹಾಕಿದರೆ ಯಾರು ತಾನೇ ಹತ್ತಲಾಗುವುದಿಲ್ಲ ಎಂಬಂತೆ ಇದು ಬರಿಯ ಮಾತು ಎಂದು ಅವನಿಗೆ ನಂಬಿಕೆಯಿಂದ ಅವನ ದನಿ ಹೇಳುತ್ತಿತ್ತು. ಆಲಾಪಿನಿಯು ನಕ್ಕು ಹೇಳಿದಳು, ನಿನ್ನ ದನಿಯೇ ನಿನಗೆ ನಂಬಿಕೆ ಇಲ್ಲವೆಂಬುದನ್ನು ಹೇಳುತ್ತಿದೆ. ಇರಲಿ, ನಂಬಿಕೆ ಇಲ್ಲದಿರುವವರಿಗೆ ನಂಬಿಕೆ ಹುಟ್ಟಿಸುವುದಕ್ಕೆ ತಾನೇ ಶಾಸ್ತ್ರವಿರುವುದು. ಆಗಲಿ, ಆ ಕೆಲಸ ಮಾಡೋಣ. ಆದರೆ ಒಂದು ವಿಚಾರ ಯಾಜ್ಞವಲ್ಕ್ಯ, ಆಯುಧವಿದೆಯೆಂದು ಯುದ್ಧಕ್ಕೆ ಹೋಗುವುದಕ್ಕೆ ಆದೀತೆ? ಇಲ್ಲ. ಆಯುಧವನ್ನು ಪ್ರಯೋಗಿಸುವುದನ್ನೂ ಎದುರುಗಡೆಯವನು ಪ್ರಯೋಗಿಸಿದ ಆಯುಧದಿಂದ ತಪ್ಪಿಸಿಕೊಳ್ಳುವುದನ್ನೂ ಕಲಿತಿದ್ದರೆ ಆಯುಧವು ಪ್ರಯೋಜನಕ್ಕೆ ಬರುವುದಲ್ಲದೆ ಬರಿದೇ ಆಯುಧವಿದೆಯೆಂದು ಯುದ್ಧಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಹಾಗೆಯೇ ಶಾಸ್ತ್ರವಿದೆ ಎಂದ ಮಾತ್ರಕ್ಕೆ ನಂಬಿಕೆ ಇಲ್ಲದವರಿಗೆ ನಂಬಿಕೆ ಹುಟ್ಟಿಸುವುದಕ್ಕೆ ಆಗುವುದಿಲ್ಲ. ವರಸೆಗಳನ್ನು ತಿಳಿದ ಜಟ್ಟಿಯು ಮಾತ್ರ ಮೇಲೆ ಬೀಳಲು, ಮೇಲೆ ಬಿದ್ದವನನ್ನು ತಪ್ಪಿಸಿಕೊಳ್ಳಲು ಶಕ್ತನಾಗುವಂತೆ ಶಾಸ್ತ್ರವನ್ನು ಹಿಡಿದು ನಡೆಯುವುದೆಂದರೆ ಕುರುಡನ ಹಿಂದೆ ಹೋದ ಕುರುಡನಂತಾಗಬಾರದು. ಶಾಸ್ತ್ರದ ಕುರುಡುತನವು ತನ್ನ ತಪಸ್ಸಿನಿಂದ ಮಾತ್ರ ಕಳೆಯುವುದು ಎಂಬುದನ್ನು ಮರೆಯಬಾರದು. ಶಾಸ್ತ್ರವೂ ವಿಷ್ಣು ಪದಕ್ಕೆ ಕರೆದೊಯ್ಯುವುದು ಎಂಬ ಆಸ್ತಿಕತೆಯಿಂದ ಹೊರಟು ವಿಷ್ಣು ಪದವನ್ನು ಸೇರಿ ಹಿಂತಿರುಗಿ ಬಂದವನು ಹೇಳುವ ಶಾಸ್ತ್ರ ಬೇರೆ, ಹಾಗಿಲ್ಲದೆ ಶಾಸ್ತ್ರದ ಪಂಕ್ತಿಯನ್ನು ಉರುಹಾಕಿ ಹೇಳುವ ಶಾಸ್ತ್ರ ಬೇರೆ. ಹೌದೋ? ಹೌದು. ಹಾಗೆಯೇ ಮುಂದುವರೆದು ಈ ರೀತಿ ಭಿನ್ನಯಿಸಲು ಕಾರಣವೇನು ಯೋಚಿಸು. ಒಂದು ಅಂತರ್ಮುಖ, ಇನ್ನೊಂದು ಬಹಿರ್ಮುಖ. ಆ ಮಾತನ್ನು ಭದ್ರವಾಗಿ ಹಿಡಿದುಕೋ. ಹೀಗೆ ಅಂತರ್ಮುಖಿಯಾಗಲು ಬಲ್ಲವನಿಗೆ ಸರ್ವಜ್ಞತ್ವವು ಏನು ಮಹಾ? ನಿಮಗೆ ಉಪನಯನದಲ್ಲಿ ಉಪದೇಶ ಮಾಡಿದ ಮಂತ್ರದ ಅರ್ಥವೇನು? ನಮ್ಮ ವೃತ್ತಿಯನ್ನು ಪ್ರೇರೇಪಿಸುವ ದೇವನ ತೇಜಸ್ಸನ್ನು ಧ್ಯಾನಿಸುವೆವು ಎಂದು ಅಲ್ಲವೇ? ಎಂದರೇನು? ಹಿಂತಿರುಗಿ ನೋಡುವುದನ್ನು ಕಲಿತುಕೋ ಎಂದು ತಾನೆ. ಅದನ್ನೇಕೆ ಇನ್ನಷ್ಟು ದೂರ ತಳ್ಳಲಿಲ್ಲ? ಹಣ್ಣನ್ನು ಕಂಡು ಮರವನ್ನು ಊಹಿಸಿ, ಮರವನ್ನು ಕಂಡು ಬೀಜವನ್ನು ಊಹಿಸಿ ತಿಳಿದುಕೊಂಡವನಂತೆ ತನ್ನ ಕೈಯಲ್ಲಿರುವ ಹಣ್ಣಿನಲ್ಲಿರುವ ಬೀಜವೂ ಆ ಹಣ್ಣು ಬಿಟ್ಟು ಮರವನ್ನೂ ತನ್ನೊಳಗೆ ಇಟ್ಟುಕೊಂಡಿದ್ದ ಬೀಜವೂ ಒಂದೇ ಎಂದರೆ ತಪ್ಪಿಲ್ಲವಲ್ಲ? ಸರಿ, ಏನೂ ಇಲ್ಲ. ಹಾಗೆಯೇ ಈ ಪ್ರಪಂಚದಲ್ಲಿರುವ ತಾನೂ ಈ ಪ್ರಪಂಚಕ್ಕೆ ಕಾರಣನಾಗಿರುವವನೂ ಒಂದೇ ಇರಬೇಕು ಎಂದರೆ ತಪ್ಪಿಲ್ಲವಲ್ಲ? ಯಾಜ್ಞವಲ್ಕ್ಯನು ಗಂಭೀರವಾಗಿ ಹೇಳಿದನು. ಇಲ್ಲಿ ನನಗೆ ಅರ್ಥವಾಗಲಿಲ್ಲ ತಾಯಿ. ಪ್ರಪಂಚದಲ್ಲಿರುವ ನಾನು ಚಿಕ್ಕವನು. ನನಗಿಂತ ಪ್ರಪಂಚ ಎಷ್ಟೋ ದೊಡ್ಡದು. ಅದನ್ನು ಹುಟ್ಟಿಸಿದವನು ಅದಕ್ಕಿಂತ ದೊಡ್ಡವನು. ಪುರುಷ ಸೂಕ್ತದಲ್ಲಿ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಸೃಷ್ಟಿಗೆ ಬಂದಿರುವುದೆಲ್ಲ ಒಂದು ಪಾಲಾದರೆ ಸೃಷ್ಟಿಗೆ ಬರದಿರುವುದು ಇದರ 3ರಷ್ಟು ಅಮೃತವಾಗಿ ದ್ಯುಲೋಕದಲ್ಲಿ ಕುಳಿತಿದೆ ಎಂದಿದೆ. ಹೀಗಿರಲು ಅದು ನಾನು ಎನ್ನುವುದೆಂತು? ಸರ್ವಜ್ಞ. ಪ್ರಶ್ನೆಯೇನೋ ಚೆನ್ನಾಗಿದೆ, ಆದರೆ ಯಾಜ್ಞವಲ್ಕ್ಯ ಹಿಂದು ಮುಂದನ್ನು ನೋಡದೆ ಕೇಳಿದ ಪ್ರಶ್ನೆಗೆ ನಾನೇನೆಂದು ಉತ್ತರ ಕೊಡಬೇಕು? ಯಾಜ್ಞವಲ್ಕ್ಯನಿಗೆ ತಬ್ಬಿಬ್ಬಾಯಿತು. ಮಿಕ್ಕವರನ್ನು ಪ್ರಶ್ನವೊಂದರಿಂದ ಪಲ್ಟಿ ಹಾಕಿಸುತ್ತಿದ್ದ ಯಾಜ್ಞವಲ್ಕ್ಯನು ಇಂದು ತಾನೇ ಪಲ್ಟಿ ಹೊಡೆಯುವಂತಾಗಿದೆ. ಮುಖವು ತನ್ನೊಳಗಿನ ಕ್ಷುಬ್ಧತೆಯನ್ನು ತೋರುತ್ತಿರಲು ಕೇಳಿದನು, ತಾವು ಹೇಳಿದುದು ಅರ್ಥವಾಗಲಿಲ್ಲ. ನೀನು ನಾಳೆ ಎಂದರೆ ಇನ್ನು ಕೆಲವು ವರ್ಷಗಳಲ್ಲಿ ವಿದ್ವಾಂಸರೊಡನೆ ಹೋರಾಡಲು ನಿಲ್ಲುವವನು. ಆಗ ಪ್ರಶ್ನೆ ಹಾಕಿದರೆ ಹೇಗಿರಬೇಕು ಬಲ್ಲೆಯ? ನೀನು ಮುಷ್ಟಿಯಿಂದ ಹೊಡೆದರೆ ನಿನ್ನ ಸರ್ವ ಸಾಮರ್ಥ್ಯವನ್ನು ಅದರಲ್ಲಿ ಉಪಯೋಗಿಸುವಂತೆ ಇರಬೇಕು. ಪ್ರಶ್ನೆ ಕೇಳಿದರೆ ಎದುರಾಳಿಯನ್ನು ನೀರಿಗೆ ತಳ್ಳಿದಂತೆ ಇರಬೇಕು. ನೀರಿಗೆ ಬಿದ್ದವನು ಮೊದಲು ತನ್ನನ್ನು ಉಳಿಸಿಕೊಂಡು ಅನಂತರ ತನ್ನನ್ನು ತಳ್ಳಿದವನ ಕಡೆಗೆ ತಿರುಗಬೇಕಲ್ಲವೇ? ಹಾಗಿಲ್ಲದೆ ಎಚ್ಚರವಾಗಿ ನಿಂತಿರುವವನನ್ನು ನೂಕಿದಂತೆ ಆಗಬಾರದು. ಈ ಚಿಕ್ಕದು ಆ ದೊಡ್ಡದು ಎನ್ನುವುದು ಹೇಗೆ ಎಂಬುದು ತಾನೇ ನಿನ್ನ ಪ್ರಶ್ನೆ. ನಿನ್ನ ಪ್ರಶ್ನೆಯಲ್ಲಿಯೇ ಉತ್ತರವಿದೆ, ನೋಡಿಕೋ.
ಚಿಕ್ಕದು ದೊಡ್ಡದು ಎನ್ನುವುದರಲ್ಲಿ ಭೇದವಿಲ್ಲವೇ? ಅದು ಜಾತಿಯಲ್ಲೋ ಪ್ರಮಾಣದಲ್ಲೋ? ಯಾಜ್ಞವಲ್ಕ್ಯನು ಯೋಚಿಸಿದನು. ಒಂದು ಗಳಿಗೆಯಾದ ಮೇಲೆ ಇರುವ ಭೇದವೆಲ್ಲ ಪ್ರಮಾಣದಲ್ಲಿಯೇ ಹೊರತು ಜಾತಿಯಲ್ಲಲ್ಲ. ನಾನೂ ಅದನ್ನೇ ಹೇಳಿದುದು. ನಿನ್ನ ಕೈಯಲ್ಲಿರುವ ಬೀಜವೂ ಅದನ್ನು ಕೊಟ್ಟ ಮರಕ್ಕೆ ಕಾರಣವಾದ ಬೀಜವೂ ಒಂದೇ ಜಾತಿ ಎಂದರೆ ನಿನಗೇಕೆ ಹಿಡಿಯಲಿಲ್ಲ ಬಲ್ಲೆಯಾ? ಇಂದ್ರಿಯಾತೀತವಾದ ವಿಚಾರವನ್ನು ಇಂದ್ರಿಯಗಳಿಂದ ಅಳೆಯುವುದಕ್ಕೆ ಹೊರಟೆ. ಈಗ ಹಾಗಾದರೆ ಹೀಗಾಗಬಹುದು ಎಂದು ಒಪ್ಪಿಕೊಳ್ಳುವ ಕೃತ್ವಾ ಚಿಂತೆ ಮಾಡು. ಇಂದ್ರಿಯಗಳು ಬಹಿರ್ಮುಖಗಳು. ನಾನು ನಾನು ಎಂಬ ಚೇತನವನ್ನು ಯಾವ ಇಂದ್ರಿಯದಿಂದ ಕಾಣುವೆ? ಕಠದಲ್ಲಿ ಹೇಳುವಂತೆ ಆ ಪ್ರತ್ಯೇಗಾತ್ಮನನ್ನು ಕಾಣುವುದಕ್ಕೆ ಆವೃತ್ತ ಚಕ್ಷುವಾಗಬೇಕು. ಅದಷ್ಟಾದರೆ ಸಾಲದು, ಧೀರನೂ ಆಗಿರಬೇಕು. ಆಗ ಆ ನಾನು ಕಾಣುವುದು. ಅದು ಇಂದ್ರಿಯ ವೃತ್ತಿಯೇನು? ಅಲ್ಲ. ಸರಿ, ನೀನು ವಿಷಯವನ್ನು ಹಿಡಿದೆ. ಅದರಿಂದ ಆವೃತ್ತ ಚಕ್ಷುವೂ ಧೀರನೂ ಆದವನು ಸಾಕ್ಷಾತ್ಕರಿಸುವ ಸ್ಥಿತಿಯನ್ನು ಹಿಡಿದು ಹೇಳಿದ ಮಾತನ್ನು ನೀನು ಎಲ್ಲಿಯೋ ನಿಂತು ಪ್ರಶ್ನಿಸಿದರೆ ತಪ್ಪಲ್ಲವಾದರೂ ಏನೆಂದು ಉತ್ತರ ಕೊಡಬೇಕು? ಹೌದು, ಪ್ರಶ್ನದಲ್ಲಿಯೇ ತಪ್ಪು. ಹಾಗೆನ್ನು ಬೇಡ. ಗೆಲ್ಲುವುದಕ್ಕೆ ಹುಟ್ಟಿರುವವನ ಬಾಯಲ್ಲಿ ಸೋತೆ ಎಂಬ ಮಾತು ಬರಬಾರದು. ಅದರಿಂದ ಪ್ರಶ್ನವು ತಪ್ಪು ಎನ್ನಬೇಡ. ಬೇರೆ ದೃಷ್ಟಿಯಿಂದ ನೋಡಬೇಕಾಗಿತ್ತು ಎಂದು ಆ ಹಾದಿಯನ್ನು ಬಿಟ್ಟು ಈ ಹಾದಿಯನ್ನು ಹಿಡಿ. ತಮ್ಮಷ್ಟು ವೈಚಕ್ಷಣ್ಯ ಬಂದ ಮೇಲೆ ತಾನೇ ಆ ಮಾತು. ತಿರುಗಿ ನೀನು ಅದೇ ತಪ್ಪು ಮಾಡಬಾರದು. ಮರವನ್ನು ಆಶ್ರಯಿಸಿದ ಬಳ್ಳಿಯು ಎಷ್ಟು ಎತ್ತರ ಹೋಗಬಲ್ಲುದು ಎಂದರೆ ತಾನು ಆಶ್ರಯಿಸಿರುವ ಮರದಷ್ಟು ಎತ್ತರ ಎಂಬಂತೆ ಅಗ್ನಿದೇವ ಪ್ರಾಣದೇವರ ಉಪಾಸಕನಾಗಿರುವ ನೀನು ಅವರಂತೆ ವಿಶ್ವಂಭರನಾಗಬೇಕು. ಈಗ ಮಾಡುತ್ತಿರುವ ಆದಿತ್ಯೋಪಾಸನವು ಪೂರ್ಣವಾದ ಮೇಲೆ ಈ ವಿಶ್ವವನ್ನು ದಾಟಿ ಹೋಗುವ ಹಾಗೆ ಹೋಗಬೇಕಾದರೆ ನೀನು ಈ ದೇಹದಿಂದಲೇ ಹೋಗುವೆಯಾ? ಇಲ್ಲ. ಈ ದೇಹವೇನಿದ್ದರೂ ಪಂಚಭೂತಗಳಿಂದ ಆದುದು. ಈ ಭೂತಗಳಿಂದ ಆಚೆಗೆ ಹೋದಾಗ ತಾನೇ ವಿಶ್ವವನ್ನು ದಾಟುವುದು. ಇನ್ನೂ ಒಂದು ಗುಟ್ಟು ಯಾಜ್ಞವಲ್ಕ್ಯ, ಈ ಪಂಚಭೂತಗಳೆಲ್ಲ ಒಂದರಿಂದ ತಾನೇ ಬಂದುದು ಎಂದರೆ ಆತ್ಮನಿಂದ ತಾನೇ? ಹೌದು, ಆತ್ಮನ ಆಕಾಶ ಸಂಭೂತ. ಇಲ್ಲಿ ಒಂದು ಗಳಿಗೆ ನಿಂತು ನೋಡು, ಆಮೇಲೆ ಮುಂದಕ್ಕೆ ಹೋಗೋಣವಂತೆ. ಆಕಾಶವೆಂದರೇನು? ಅದನ್ನು ತೋರಿಸಬಲ್ಲೆಯಾ? ಯಾಜ್ಞವಲ್ಕ್ಯನು ಯೋಚಿಸಿದನು. ಆಕಾಶವೆಂದರೇನು? ಬೆಳಕಿಗಿಂತಲೂ ಸೂಕ್ಷ್ಮವಾಗಿ ವಾಯುವಿಗೂ ಅವಕಾಶವನ್ನು ಕೊಡಬೇಕಾದರೆ ಅದೆಷ್ಟು ತೆಳುವಾಗಿರಬೇಕು? ಅಂತಹುದನ್ನು ತೋರಿಸುವುದು ಹೇಗೆ? ಶಾಸ್ತ್ರವು ಶಬ್ದಗುಣಕಮಾಕಾಶಂ ಎನ್ನುತ್ತದೆ. ಕೇವಲ ಶಬ್ದಗುಣ ಮಾತ್ರವುಳ್ಳದ್ದು ತೇಜೋಗ್ರಾಹಿಯಾದ ಚಕ್ಷುವಾಗಲಿ ಸ್ಪರ್ಶಗ್ರಾಹಿಯಾದ ತ್ವಕ್ಕಾಗಲಿ ಸಾಕ್ಷಾತ್ಕರಿಸಿಕೊಳ್ಳುವುದೆಂತು? ಅವೆರಡೂ ಬೇಡ. ಸ್ಪರ್ಶಗ್ರಾಹಿಯಾದ ಶ್ರೋತ್ರವಾದರೂ ಗ್ರಹಿಸಲಿ ಎಂದರೆ ಶ್ರೋತ್ರೇಂದ್ರಿಯದಿಂದ ದೊರೆಯುವ ಶಬ್ದಕ್ಕೆಲ್ಲ ಒಂದೊಂದು ರೂಪವಿದೆ. ಹಾಗಾದರೆ ಆಕಾಶವು ಅಗ್ರಾಹ್ಯವೇನು? ಯಾಜ್ಞವಲ್ಕ್ಯನ ಸಂಶಯವನ್ನು ತಿಳಿದು ಆಲಾಪಿನಿಯು ಹೇಳಿದಳು. ನೋಡಿದೆಯಾ ಯಾಜ್ಞವಲ್ಕ್ಯ, ಆಕಾಶವನ್ನು ತೋರಿಸುವುದು ಎಷ್ಟು ಕಷ್ಟ ತಿಳಿಯಿತೆ? ಹೋಗಲಿ, ಆಕಾಶದಿಂದ ಸಂಭವಿಸಿದ ವಾಯುವನ್ನು, ವಾಯುವಿನಿಂದ ಸಂಭವಿಸಿದ ತೇಜಸ್ಸನ್ನು, ಅದರಿಂದ ಉಂಟಾದ ಜಲವನ್ನು, ಅದರಲ್ಲಾದ ಪೃಥ್ವಿಯನ್ನು ಎಂದರೆ ಈ ಪಂಚಭೂತಗಳಲ್ಲಿ ಒಂದನ್ನಾದರೂ ಸಾಕ್ಷಾತ್ಕರಿಸಿಕೊಡಬಲ್ಲೆಯಾ? ಹೋಗಲಿ, ನೀನಾದರೂ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀಯಾ? ಯಾಜ್ಞವಲ್ಕ್ಯನು ಮತ್ತೆಯೂ ಯೋಚಿಸಿದನು. ಈ ವೇಳೆಗೆ ಅವನಿಗೆ ತಿಳಿಯದು ಎಂಬುದು ಅವನಿಗೆ ತಿಳಿದಿತ್ತು. ಬರಿಯ ಪ್ರಶ್ನೆಗಳಿಂದ ಲಾಭವಿಲ್ಲ ಎಂದು ಖಚಿತ ಮಾಡಿಕೊಂಡು ಅವನು ಹೇಳಿದನು. ಈ ದಿನ ಆಚಾರ್ಯಾಣಿಯವರು ಸರಸ್ವತಿಯ ಹಾಗೆ ನುಡಿಯುತ್ತಿದ್ದಾರೆ. ಬರಿಯ ಪ್ರಶ್ನೆಯನ್ನು ಹಾಕಿ ನನ್ನ ಅಜ್ಞಾನವನ್ನು ಪ್ರದರ್ಶಿಸುವ ಬದಲು ವಿಷಯವನ್ನು ಹೇಳಿ ನನ್ನನ್ನು ಜ್ಞಾನಿಯನ್ನಾಗಿ ಮಾಡಲಿ. ಆಲಾಪಿನಿಯು ಆ ಮಾತು ಕೇಳಿ ಗಂಭೀರವಾದಳು. ಅಪ್ರಸನ್ನಳಾಗದೆ ತನ್ನ ಮಾತನ್ನು ಮುಂದುವರಿಸಿದಳು. ಇವುಗಳನ್ನೆಲ್ಲ ಒಂದೊಂದನ್ನಾಗಿ ಸಾಕ್ಷಾತ್ಕರಿಸಿಕೊಂಡು ನೋಡಿ ಕೃತಾರ್ಥನಾಗು ಎಂದು ನಾನು ಈ ಪ್ರಶ್ನೆಗಳನ್ನು ಕೇಳಿದೆ. ಈಗ ಸಿದ್ಧಾಂತವನ್ನು ಹೇಳುವೆನು ಕೇಳು. ಈ ಪಂಚಭೂತಗಳಿಗೂ ಪ್ರತಿಯೊಂದಕ್ಕೂ ಒಂದೊಂದು ಪ್ರತ್ಯೇಕತೆಯುಂಟು. ಇವೆಲ್ಲ ತಂದೆ ಮಕ್ಕಳಂತಾದರೂ ತಂದೆಯು ಬೇರೆ ಮಗನು ಬೇರೆ ಎಂಬಂತೆ ಇವು. ಸಾಂಖ್ಯವು ಇದೆಲ್ಲವನ್ನೂ ಪ್ರಕೃತಿಯೆಂದು,
ಇದರ ಹಿಡಿತಕ್ಕೆ ಸಿಕ್ಕಿರುವ ಪುರುಷನು ಇದರ ಹಿಡಿತದಿಂದ ಬೆಳೆಸಿಕೊಳ್ಳುವುದೇ ಮುಕ್ತಿ ಎಂದಿತು. ಮುಕ್ತಿಯನ್ನು ಪಡೆದ ಹಲವು ಪುರುಷರಿದ್ದರೆ ಅವರೇನಾಗುವರು ಎಂಬುದನ್ನು ಹೇಳಲಿಲ್ಲ. ಈಗ ನೀನು ಹೇಳು, ಆಗಲೇ ಕೃತ್ವಾ ಚಿಂತೆಯಿಂದ ಹೇಳು ಎಂಬುದನ್ನು ಮರೆಯಬೇಡ. ಈ ಪಂಚಭೂತಾತ್ಮಕಗಳಾಗಿ ಗುಣತ್ರಯ ವಿಶಿಷ್ಟಳಾದ ಪ್ರಕೃತಿಯ ಸಂಸರ್ಗವನ್ನು ಬಿಟ್ಟವನು ಹೇಗಿರಬೇಕು? ಹೌದು, ಪ್ರಕೃತಿಸ್ಥನಾದ ಪುರುಷನು ಹೇಗಾದರೂ ಇರಲಿ, ಪ್ರಕೃತಿಯಿಂದ ವಿಮೋಚನವನ್ನು ಹೊಂದಿದ ಪುರುಷನು ತನ್ನ ಪೂರ್ವಸ್ಥಿತಿಯನ್ನು ಪಡೆದವನಾಗಿರಬೇಕು, ಸಂದೇಹವಿಲ್ಲ. ಕಾರಾಗಾರದಲ್ಲಿರುವ ಪುರುಷನು ತನ್ನನ್ನು ಬಂಧಿಸಿಟ್ಟಿರುವ ಕೋಣೆಯ 4 ಗೋಡೆಗಳ ನಡುವೆಯಲ್ಲದೆ ಇನ್ನೆಲ್ಲೂ ತಿರುಗುವಂತಿಲ್ಲ. ಅವನೇ ಅಲ್ಲಿಂದ ಮುಕ್ತನಾಗಿ ಈಚೆಗೆ ಬಂದರೆ ಅವನೆಲ್ಲಾದರೂ ಹೋಗಬಹುದಲ್ಲವೇ? ಹೌದು, ಬಂಧಮುಕ್ತನಾದವನ ಸ್ಥಿತಿಯಂತೆ ಪ್ರಕೃತಿ ಮುಕ್ತನ ಸ್ಥಿತಿ ಎಂದ ಮೇಲೆ ನಾವು ಏನೆನ್ನಬೇಕು? ನಮಗೆ ಗೊತ್ತಿರುವುದು ಪ್ರಕೃತಿಗ್ರಸ್ತನಾದವನ ಸ್ಥಿತಿ. ಪ್ರಕೃತಿ ಮುಕ್ತನಾದವನ ಸ್ಥಿತಿ ಇಲ್ಲಿಗೆ ಪ್ರತಿಯಾಗಿರಬೇಕು ತಾನೆ? ಹೌದು. ಎಲ್ಲಿ? ಈಗ ದ್ವಾಸುಪರ್ಣಾ ಶ್ರುತಿಯನ್ನು ಹೇಳು. 2 ಹಕ್ಕಿಗಳು ಮುದ್ದಾದ ಗರಿಯುಳ್ಳವು, ಎರಡೂ ಯಾವಾಗಲೂ ಒಟ್ಟಿಗೆ ಇರುವುವು, ಎರಡೂ ಒಂದೇ ಹೆಸರಿನವು, ಒಂದೇ ಮರದಲ್ಲಿ ಇರುವುವು. ಅವುಗಳಲ್ಲಿ ಒಂದು ರುಚಿಯಾದ ಹಣ್ಣುಗಳನ್ನು ತಿನ್ನುತ್ತಿದೆ, ಇನ್ನೊಂದು ಏನನ್ನೂ ತಿನ್ನದೆ ನೋಡಿಕೊಂಡು ಕುಳಿತಿದೆ. ಮುಂದೆ ಹಣ್ಣು ತಿನ್ನುವ ಕಾರ್ಯದಲ್ಲಿ ಮಗ್ನನಾಗಿರುವ ಹಕ್ಕಿಯು ಪರವಶವಾಗಿ ಮೋಹಗೊಂಡು ಶೋಕಿಸುತ್ತಿದ್ದರೆ, ಹಣ್ಣು ತಿನ್ನದ ಹಕ್ಕಿಯು ಈಶನಾಗಿರುವುದು. ಈ ಹಕ್ಕಿಯು ಆ ಹಕ್ಕಿಯನ್ನು ಕಂಡು ತಾನೂ ಅದರಂತಾಗುವುದು. ಇಲ್ಲಿದೆ ಗುಟ್ಟು ಯಾಜ್ಞವಲ್ಕ್ಯ. ಭೋಗಮಗ್ನನಾಗಿರುವುದು ಎಂದರೆ ಪರವಶನಾಗಿ ಮೋಹ ಶೋಕಗಳಿಂದ ಚಿಕ್ಕವನಾಗುವುದು. ಅದಿಲ್ಲವಾದರೆ ಈ ಹಕ್ಕಿಯೂ ಆ ಹಕ್ಕಿಯಂತೆಯೇ ಆಗುವುದು. ಹಾಗಾಗುವುದಾದರೆ ಆಗ ಭೇದವು ಎಲ್ಲಿ ಹೋಯಿತು? ವಿಜಾತೀಯವಾಗಿದ್ದರೆ ಅದರಂತೆ ಆಗಲು ಸಾಧ್ಯವಾಗುತ್ತಿತ್ತೇನು? ಇಲ್ಲ. ಇದನ್ನು ಒಂದು ಕಡೆ ಇಟ್ಟುಕೊಂಡು ರಸವಾದವನ್ನು ನೋಡು. ಅದು ಹೇಳುವುದು ಇಷ್ಟೇ: ಮುಟ್ಟಿದರೆ ಕೈ ಕಪ್ಪಾಗುವ ಸೀಸವನ್ನು ಬೆಳಗುವ ಚಿನ್ನವನ್ನಾಗಿ ಮಾಡಬಹುದು ಎಂದು ತಾನೆ. ಅದು ಹೇಗೆ? ಸೀಸದಲ್ಲಿ ಸಪ್ತಕಂಚುಕ ದೋಷವಿದೆ. ಅದರಲ್ಲಿ 3 ಹೋದರೆ ತಾಮ್ರವಾಯಿತು, ಅದರಲ್ಲೂ 1 ಹೋದರೆ ಬೆಳ್ಳಿ, ಇನ್ನೊಂದು ಕಂಚುಕ ಹೋದರೆ ಚಿನ್ನ, ಆ ಕೊನೆಯ ಕಂಚುಕವೂ ಹೋದರೆ ಅದು ಸಿದ್ಧರಸ. ಸಿದ್ಧರಸವು ತಮ್ಮಲ್ಲಿ ಬಿದ್ದ ಲೋಹವನ್ನೆಲ್ಲ ಭೃಂಗವನ್ನಾಗಿ ಮಾಡುವುದು. ಭೃಂಗವು ತನ್ನ 64 ಪಟ್ಟು ತಾಮ್ರವನ್ನು ಚಿನ್ನವನ್ನಾಗಿ ಮಾಡುವುದು. ಈಗ ಹೇಳು, ಸಿದ್ಧರಸಕ್ಕೆ ಸಪ್ತಕಂಚುಕ ದೋಷವು ಪ್ರಾಪ್ತವಾದರೆ ಏನಾಗಬೇಕು? ಸೀಸವಾಗಬೇಕು. ಸೀಸದ ಸಪ್ತಕಂಚುಕ ದೋಷ ಹೋದರೆ ಆಗ ಅದು ಸಿದ್ಧರಸವಾಗದಿದ್ದರೂ ಭೃಂಗವಾದರೂ ಆಗಬೇಕು. ಇದಿಷ್ಟು ಲೋಹ ವಿಷಯವಾಯಿತು. ಈ ಸಾಧನ ಕ್ರಿಯೆಯನ್ನು ಜೀವನಿಗೆ ಜೋಡಿಸಿ ಹೇಳು.